ಹೆಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಂಜಲಿ. ಇವಳು ನನ್ನ ಮಗಳು ನಾಕ್ಷರಿ. ಇವಳಿಗೆ ನಾವು ದಿನನಿತ್ಯ ಸ್ನಾನ ಹೇಗೆ ಮಾಡಿಸುತ್ತೇವೆ ಎಂದು ಈ ವಿಡಿಯೋದಲ್ಲಿ ನೋಡಿ. ಇವಳಿಗೆ ಮೊದಲು ನಾವು ಆಯಿಲ್ ಮಸಾಜ್ ಮಾಡುತ್ತೇವೆ. ಮಕ್ಕಳಿಗೆ ಮಸಾಜ್ ಮಾಡುವುದರಿಂದ ತುಂಬ ಬೆನಿಫಿಟ್ ಇರುತ್ತದೆ. ಚೆನ್ನಾಗಿ ಮಸಾಜ್ ಮಾಡಬೇಕು. ನೋಡಿ ನಮ್ಮಮ್ಮ ಯಾವ ರೀತಿಯಲ್ಲಿ ಮಸಾಜ್ ಮಾಡುತ್ತಿದ್ದಾರೆಂದು. ನನ್ನ ಮಗಳು ತುಂಬ ನಾಟಿ ಗರ್ಲ್. ಇವಾಗ ಇವಳಿಗೆ ಸ್ನಾನವನ್ನು ಮಾಡಿಸುತ್ತಿದ್ದಾಳೆ. ಸ್ನಾನ ಮಾಡಿಸುವ ನೀರು ತುಂಬ ಬಿಸಿಯಾಗಿ ಇರಬಾರ್ದು, ತುಂಬ ಕೋಲ್ಡ್ ಆಗಿಯೂ ಸಹ ಇರಬಾರದು, ನಾರ್ಮಲ್ ಆಗಿರಬೇಕು. ತುಂಬ ಬಿಸಿಯಾಗಿದ್ದರೆ ಬೇಬಿ ಕಲರ್ ಬ್ಲ್ಯಾಕ್ ಆಗುತ್ತೆ ಎಂದು ಹೇಳುತ್ತಾರೆ. ಯಾಕೋ ಸ್ನಾನ ಮಾಡಿಸುವಾಗ ತುಂಬ ಅತ್ತಳು. ದಿನನಿತ್ಯ ಮಾಡಿಸಿದರೂ ಸಹ ಅಳೋದಿಲ್ಲ. ನಾನು ವಿಡಿಯೋ ತೆಗಿತಿದ್ದೀನಂತ ತುಂಬ ಅತ್ತಿದ್ದಾಳೆ. ನೀವೇ ನೋಡಿ ವಿಡಿಯೋದಲ್ಲಿ. ಮುಂದೆ ಫುಲ್ ಅಳ್ತಾಳೆ.
ಮುಖವನ್ನು ತೊಳಿಸುವಾಗ ತುಂಬಾ ಅಳ್ತಿದ್ದಾಳೆ. ನೀವೇ ನೋಡಿ. ನಾನು ನಿಜವಾಗಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೇನೆ. ನಿಮಗೆ ನನ್ನ ವಿಡಿಯೋಸ್ ಇಷ್ಟವಾದರೆ ನನ್ನನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡಿ. ಸ್ನಾನದ ನಂತರ ನಾನು ಅವಳಿಗೆ ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸುತ್ತಿದ್ದೇನೆ. ಕಿವಿಯಲ್ಲಿ, ಕೈಯಲ್ಲಿ ಎಲ್ಲ ಕಡೆ ಚೆನ್ನಾಗಿ ಒರೆಸಬೇಕು. ಆ್ಯಂಡ್ ಪೌಡರ್ ಕಾಟಿಕೆಯನ್ನು ಹಚ್ಚಿ ರೆಡಿ.